ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳು. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್, 1 ಮಾರ್ಕ್, 2 ಮಾರ್ಕ್ ಹಾಗೂ 4 ಮಾರ್ಕ್ಸಿನ ಕ್ವಶನ್ಸ್ ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಸೆಕೆಂಡ್ ಚಾಪ್ಟರ್ಗೆ ಬಂದಾಗ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 8 ಮಾರ್ಕ್ಸಿಗೆ ರೈಸ್ ಆಗುವಂಥ ಕ್ವಶನ್ಸ್ ಯಾವುದು ಕೂಡ ಇಲ್ಲಿ ಇಲ್ಲ. ಇರುವಂತಹ ಮೇನ್ 3 ಕ್ವಶನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಟೇಲರ್ ಪ್ರಿನ್ಸಿಪಲ್ಸ್, ದಟ್ ಮೀನ್ಸ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಫೇಯಾಲ್ ಪ್ರಿನ್ಸಿಪಲ್ಸ್, ದಟ್ ಮೀನ್ಸ್ ಜನರಲ್ ಪ್ರಿನ್ಸಿಪಲ್ಸ್. ಓಕೆನಾ. ನೆಕ್ಸ್ಟ್ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ 3 ಕಾನ್ಸೆಪ್ಟನ್ನ ಈ ಚಾಪ್ಟರಲ್ಲಿ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಯಾವುದಕ್ಕೆ? 4 ಮಾರ್ಕ್ಸಿಗೆ. ಓಕೆ. ಸೊ 8 ಮಾರ್ಕ್ಸಿಗೆ ಕ್ವಶನ್ಸ್ ಯಾವುದು ರೈಸ್ ಆಗಲ್ಲ. ಹಾಗಾದ್ರೆ 1 ಮಾರ್ಕಿಗೆ ಇಲ್ಲಿ ಮತ್ತೆ 2 ಮಾರ್ಕ್ಸಿಗೆ ಕ್ವಶನ್ಸ್ ರೈಸ್ ಆಗೇ ಆಗುತ್ತೆ. 1 ಮಾರ್ಕಿಗೆ ಯಾವ ಕಾನ್ಸೆಪ್ಟ್ ಅಂಡರಲ್ಲಿ ಬರುತ್ತೆ ಅನ್ನೋದಕ್ಕಿಂತ ನೀವು 1 ಮಾರ್ಕಿಗೆ ರೈಸ್ ಆಗುವಂತಹ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ಚಾಪ್ಟರ್ 1ಗೆ ಸಂಬಂಧಪಟ್ಟಾಗೆ ಅಲ್ಲಿ ಕೇಳುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಪ್ರೀವಿಯಸ್ ವಿಡಿಯೋಸ್ಗಳು ಸಾಕಷ್ಟಿದೆ, ಬಟ್ ಈ ವರ್ಷ ಸೆಕೆಂಡ್ PUC ಓದ್ತಾ ಇರುವಂತಹ ಮಕ್ಕಳಿಗೆ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿರುವಂತಹ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹಾಗಾದರೆ ಈ ಚಾಪ್ಟರಲ್ಲಿ ಟೋಟಲ್ ಆಗಿ ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಈ 10ನಲ್ಲಿ ಯಾವ್ದು ಬೇಕಿದ್ರೂ ಕೇಳ್ಬೋದು. ಈ 10 ಕಾನ್ಸೆಪ್ಟು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್, ಇಲ್ಲಿ ನಾಟ್ ಕೇಳಿದ್ದಾರೆ, ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನ ಯೂನಿವರ್ಸಲ್ ಅಂತಲೂ ಕರಿತೀವಿ, ಇಟ್ ಈಸ್ ಫ್ಲೆಕ್ಸಿಬಲ್ ಅಂತಲೂ ಹೇಳ್ತೀವಿ, ದೆನ್ ಇಟ್ ಈಸ್ ಬಿಹೇವಿಯರ್ ನೇಚರ್ ಅಂತಲೂ ಕರಿತೀವಿ. ಹಾಗಾಗಿ ಅವ್ರು ಕ್ವಶನ್ ಕೇಳಿರೋದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಾಟ್ ಅಂತ ಕೇಳಿದ್ದಾರೆ. ಆಬ್ಸಲ್ಯೂಟ್. ಮೇಡಮ್, ಹಾಗಿದ್ರೆ ಈ ಕಾನ್ಸೆಪ್ಟು ಯಾವ್ದು ಅಂಡರಲ್ಲಿ ಕೇಳಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಬರ್ಬೋದು. ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಈ ಕಾನ್ಸೆಪ್ಟ್ ಅಂಡರಲ್ಲಿ ಈ ಒಂದು ಕ್ವಶನ್ನ ರೈಸ್ ಮಾಡಿದ್ದಾರೆ. ಹಾಗಾಗಿ ನೀವು 4 ಮಾರ್ಕ್ಸಿಗೆ ಫೀಚರ್ಸ್ಗಳನ್ನ ಕರೆಕ್ಟಾಗಿ ಓದ್ಕೊಂಡಿರ್ತೀರಿ. ಇಲ್ಲಿರುವಂತಹ 4 ಪಾಯಿಂಟಲ್ಲಿ ಯೂನಿವರ್ಸಲ್ ಆಗಿರ್ಬೋದು, ಫ್ಲೆಕ್ಸಿಬಲ್ ಆಗಿರ್ಬೋದು, ಬಿಹೇವಿಯರಲ್ ಆಗಿರ್ಬೋದು, 3 ಕೂಡ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಆಬ್ಸಲ್ಯೂಟು ಅಲ್ಲ. ಓಕೆನಾ. ನೆಕ್ಸ್ಟು ಸೆಕೆಂಡ್ ಒನ್, ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ಒಂದು ಬಿಸ್ನೆಸ್ಸಲ್ಲಿ ನಾವು ಕೆಲವೊಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಹೀಗೆ ಇರಬೇಕು, ಈ ರೀತಿಯಾಗಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು, ಬಿಸ್ನೆಸ್ ಹೀಗೆ ರನ್ ಆಗಬೇಕು ಅಂತ ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ತೀವಲ್ಲ, ಅದು ಹೇಗೆ ಫಾರ್ಮ್ ಆಗುತ್ತೆ, ಅದು ಎಲ್ಲಿಂದ ಸಿಗುತ್ತೆ ಆ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 3, ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಸಿಗ್ನಿಫಿಕೆಂಟ್ ಬಿಕಾಸ್ ಆಫ್ ಅಂತ ಕೇಳಿದ್ದಾರೆ. ಸಿಗ್ನಿಫಿಕೆಂಟ್ ಬಿಕಾಸ್ ಆಫ್, ಆನ್ಸರ್ ಸಿ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟು ಫೋರ್ತ್ ಒನ್, ಹೆನ್ರಿ ಫೇಯಾಲ್ ವಾಸ್ ಎ. ಯಾರು ಹೆನ್ರಿ ಫೇಯಾಲ್ ಯಾರು ಅಂತ ಹೇಳಿದ್ರೆ ಒಂದು ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟು, ಅದು ಇಲ್ಲಿ ಕೊಟ್ಟಿಲ್ಲ ಆಪ್ಷನ್ನು, ಹೌದಾ. ಅದು ಬಿಟ್ಟರೆ ಮೈನಿಂಗ್ ಇಂಜಿನಿಯರ್ ಅವರು, ಹಾಗಾಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೈನಿಂಗ್ ಇಂಜಿನಿಯರ್ ಹಾಕಿ, ಇಲ್ಲ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟು ಅಥವಾ ಬರೀ ಜನರಲ್ ಪ್ರಿನ್ಸಿಪಲ್ಸ್ ಅಂತ ಕೂಡ ಇರಬಹುದು. ಹೆನ್ರಿ ಫೇಯಾಲ್ ಜನರಲ್ ಪ್ರಿನ್ಸಿಪಲ್ಸ್ ಅಂತ. ಓಕೆ. ನೆಕ್ಸ್ಟು ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ಸ್ ಆಫ್ ಡಿವಿಷನ್ ಆಫ್ ವರ್ಕ್. ನಾವು 14 ಫೇಯಾಲ್ ಪ್ರಿನ್ಸಿಪಲ್ಸ್ಗಳನ್ನ ಓದಿದ್ದೀವಿ. ಅದರಲ್ಲಿ ಫಸ್ಟ್ ಪ್ರಿನ್ಸಿಪಲ್ಲೇ ಡಿವಿಷನ್ ಆಫ್ ವರ್ಕ್. ಹಾಗಾದರೆ ಈ ಡಿವಿಷನ್ ಆಫ್ ವರ್ಕ್ ಅನ್ನೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಆನ್ಸರು ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್. ಈ ರೀತಿ ಹೇಳುತ್ತೆ. ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ಎಲ್ಲ ವರ್ಕ್ಗಳನ್ನು ಏನು ಮಾಡಿ, ಡಿವೈಡ್ ಮಾಡಿ ಸ್ಮಾಲ್ ಟಾಸ್ಕ್ ಆಗಿ, ಅವಾಗ ಅದು ಎಫೆಕ್ಟಿವ್ ಆಗಿ ಆ ವರ್ಕ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟು ಸಿಕ್ಸ್ತ್ ಒನ್, ಶಿ ಆರ್ ಹಿ ಕೀಪ್ಸ್ ಮಷೀನ್ಸ್, ಮಟೀರಿಯಲ್ಸ್, tools, etc. ready for operations by concerned workers
whose work is described by this sentence under functional foremanship ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಗ್ಯಾಂಗ್ ಬಾಸ್. ರೈಟ್ ಆನ್ಸರ್ ಗ್ಯಾಂಗ್ ಬಾಸ್. 7th one, which of the following is not a principle of management given by Taylor? ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಟೇಲರ್ ಅವರು ಕೊಟ್ಟಿರುವಂತಹ ಪ್ರಿನ್ಸಿಪಲಲ್ಲಿ ಇದು ಯಾವುದು ಅಲ್ಲ ಕೇಳಿದ್ದಾರೆ. ಸೊ ಟೇಲರ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ನಿಮಗೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಕೊಂಡು ಚೆನ್ನಾಗಿ ಗೊತ್ತಿದೆ. ಸೈಂಟಿಫಿಕ್ ಪ್ರಿನ್ಸಿಪಲ್ಸಲ್ಲಿ 4 ಇದೆ. ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಕೂಡ ಹೌದು. ನೆಕ್ಸ್ಟು ಹಾರ್ಮೋನಿ ನಾಟ್ ಡಿಸ್ಕಾರ್ಡ್ ಕೂಡ ಟೇಲರ್ ಪ್ರಿನ್ಸಿಪಲ್ಲೇ. ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್ ಕೂಡ ಟೇಲರ್ ಪ್ರಿನ್ಸಿಪಲ್ಲೇ. ಈ ಡಿವಿಷನ್ ಆಫ್ ವರ್ಕ್ ಏನಿದೆ ಇದು ಫೇಯಾಲ್ ಪ್ರಿನ್ಸಿಪಲ್ಲು. ಹಾಗಾಗಿ ಅವ್ರ ಕ್ವಶನ್ ಕೇಳಿರೋದು ಟೇಲರಿನ ಪ್ರಿನ್ಸಿಪಲ್ ಯಾವುದಲ್ಲ 4ರಲ್ಲಿ ಕೇಳಿದ್ದಾರೆ. ಡಿವಿಷನ್ ಆಫ್ ವರ್ಕ್ ರೀಸನ್ನು ಇದು ಫೇಯಾಲ್ ಪ್ರಿನ್ಸಿಪಲ್ ಆಗಿರುತ್ತೆ. ನೆಕ್ಸ್ಟು 8th one, management should find one best way to perform a task. Which technique of scientific management is defined in this sentence ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಫ್ಯಾಟಿಕ್ ಸ್ಟಡಿ, ಮೆಥಡ್ ಸ್ಟಡಿ ಅಂತ. ರೈಟ್ ಆನ್ಸರ್ ಈಸ್ ಮೆಥಡ್ ಸ್ಟಡಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಮೆಂಟಲ್ ರೆವಲ್ಯೂಷನ್ ಕೇಳಿದ್ದಾರೆ. ಸೊ ಮೆಂಟಲ್ ರೆವಲ್ಯೂಷನ್ ಕಾನ್ಸೆಪ್ಟ್ ಹಾಗಂದ್ರೆ ಏನು, ಮೀನಿಂಗ್, 1 ಲೈನ್ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಸೊ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಮೆಂಟಲ್ ರೆವಲ್ಯೂಷನ್ ಮೀನ್ಸ್ ಇಟ್ ಇಂಪ್ಲೈಸ್ ಚೇಂಜ್ ಆಫ್ ಆಟಿಟ್ಯೂಡ್. ಇಟ್ ಇಂಪ್ಲೈಸ್ ಚೇಂಜ್ ಆಫ್ ಆಟಿಟ್ಯೂಡ್. ನೆಕ್ಸ್ಟ್ ಒನ್ 10th one, ಬೇಸಿಕ್ ಏಮ್ ಆಫ್ ಫಂಕ್ಷನಲ್ ಫೋರ್ಮನ್ಶಿಪ್ ಈಸ್ ಅಂತ ಕೇಳಿದ್ದಾರೆ. ಬೇಸಿಕ್ ಏಮ್ ಆಫ್ ಫಂಕ್ಷನಲ್ ಫೋರ್ಮನ್ಶಿಪ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಟು ಸಪರೇಟ್ ಪ್ಲಾನಿಂಗ್ ಫಂಕ್ಷನ್ಸ್ ಫ್ರಮ್ ಎಕ್ಸಿಕ್ಯೂಷನ್ ಫಂಕ್ಷನ್ಸ್. ಟು ಸಪರೇಟ್ ಪ್ಲಾನಿಂಗ್ ಫಂಕ್ಷನ್ಸ್ ಫ್ರಮ್ ಎಕ್ಸಿಕ್ಯೂಷನ್ ಫಂಕ್ಷನ್ ಈಸ್ ದ ಬೇಸಿಕ್ ಏಮ್ ಆಫ್ ಫಂಕ್ಷನಲ್ ಫೋರ್ಮನ್ಶಿಪ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ನೀವು ಬರಿಬೇಕು. ಫಸ್ಟ್ ಒನ್, ಡ್ಯಾಶ್ ಈಸ್ ನೋನ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, FW ಟೇಲರ್. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟಿನ ಫಾದರ್ ಯಾರು? FW ಟೇಲರ್ ಆರ್ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತ ಕರಿತೀವಿ. ನೆಕ್ಸ್ಟು, ಹೂ ಈಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್? ಹೆನ್ರಿ ಫೇಯಾಲ್. ಇದು ಕೂಡ ಗೊತ್ತಿರಬೇಕು. ಆ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ 5th one, ಇಲ್ಲೇ ಹಾಕ್ಬಿಡ್ತೀನಿ ನೋಡಿ. ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್? ಹೆನ್ರಿ ಫೇಯಾಲ್. ಆನ್ಸರ್ ಹೆನ್ರಿ ಫೇಯಾಲ್ ಈಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಓಕೆನಾ ಮಕ್ಕಳೇ? ಹೆನ್ರಿ ಫೇಯಾಲ್, ಹೆನ್ರಿ. ಓಕೆ. ಸೆಕೆಂಡ್ ಒನ್, ಡ್ಯಾಶ್ ಈಸ್ ದ ನ್ಯೂ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಡ್ ಆನ್ ದ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಜಸ್ಟ್ ಇನ್ ಟೈಮ್. ಆನ್ಸರ್ ಜಸ್ಟ್ ಇನ್ ಟೈಮ್. ಓಕೆ, ಜಸ್ಟ್ ಇನ್ ಟೈಮ್. ನೆಕ್ಸ್ಟ್, ಥರ್ಡ್ ಒನ್, ದ ಅಮೌಂಟ್ ಅಂಡ್ ಫ್ರೀಕ್ವೆನ್ಸಿ ಆಫ್ ರೆಸ್ಟ್ ಇಂಟರ್ವಲ್ಸ್ ಇನ್ ಕಂಪ್ಲೀಟಿಂಗ್ ಎ ಟಾಸ್ಕ್ ಈಸ್ ಡಿಟರ್ಮೈನ್ಡ್ ಬೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಫ್ಯಾಟಿಕ್ ಸ್ಟಡಿ. ಫ್ಯಾಟಿಕ್ ಸ್ಟಡಿ. 4th one ಆನ್ಸರ್ ಫ್ಯಾಟಿಕ್, ಸಾರಿ 3rd one ಫ್ಯಾಟಿಕ್ ಸ್ಟಡಿ. ಫ್ಯಾಟಿಕ್ ಸ್ಟಡಿ ಅಂತ ಬರೀರಿ. ನೆಕ್ಸ್ಟು 4th one, ಕಂಪ್ಲೀಟ್ ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಟುವರ್ಡ್ಸ್ ಈಚ್ ಅದರ್ ಈಸ್ ಕಾಲ್ಡ್. ಸೊ ಕಂಪ್ಲೀಟ್ ಚೇಂಜ್ ಇನ್ ದ ಆಟಿಟ್ಯೂಡ್ ಅಂತ ಹೇಳಿದ್ರೆ ಅದೇನಂತ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ? ಮೆಂಟಲ್ ರೆವಲ್ಯೂಷನ್. 4th one ಮೆಂಟಲ್ ರೆವಲ್ಯೂಷನ್. ಸೊ ಮೆಂಟಲ್ ರೆವಲ್ಯೂಷನ್ ಮೀನಿಂಗು ಅಥವಾ ಆ ಮೀನಿಂಗ್ನ ಕೊಟ್ಟರೆ ಇದು ಮೆಂಟಲ್ ರೆವಲ್ಯೂಷನ್ ಅಂತ ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ 5th one ಆಲ್ರೆಡಿ ಹೇಳಿದ್ದೀನಿ, ಹೆನ್ರಿ ಫೇಯಾಲ್. ನೆಕ್ಸ್ಟ್ 6th one, ಡ್ಯಾಶ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ದೇರ್ ಈಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ಇದೆ. ಅಂದರೆ ನಾವು ಫೇಯಾಲ್ ಪ್ರಿನ್ಸಿಪಲ್ಸು 14 ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಓದುವಾಗ ಅದರಲ್ಲಿ ಆರ್ಡರ್ ಅನ್ನೋ ಒಂದು ಪ್ರಿನ್ಸಿಪಲ್ ಬರುತ್ತೆ ಮಕ್ಕಳೇ. ಆ ಆರ್ಡರ್ ಅನ್ನೋ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇರ್ ಈಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಪ್ಲೇಸ್ ಇರುತ್ತೆ, ಬಟ್ ಅದನ್ನ ರೈಟ್ ಪ್ಲೇಸಲ್ಲೇ ಏನು ಮಾಡಬೇಕು, ಅದನ್ನ ಪ್ಲೇಸ್ ಮಾಡಬೇಕು, ಇಡಬೇಕು ಅಂತ ಹೇಳುತ್ತೆ. ಸೊ ಆನ್ಸರ್ ಈಸ್ ಆರ್ಡರ್. ಓಕೆನಾ? ಆರ್ಡರ್. ಇದು ಫೇಯಾಲ್ ಪ್ರಿನ್ಸಿಪಲಿನ ಒಂದು ಪಾಯಿಂಟಿನ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನೆಕ್ಸ್ಟು ಈ ಚಾಪ್ಟರಲ್ಲಿ ಕೇಳುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಫಸ್ಟ್ ಒನ್, FW ಟೇಲರ್ ಕೇಳಿದರೆ. FW ಟೇಲರ್ ಪೀಸ್ ವೇಜ್ ಸಿಸ್ಟಮ್. ನೆಕ್ಸ್ಟು ಟೈಮ್ ಸ್ಟಡಿ ಕೇಳಿದರೆ. ಟೈಮ್ ಸ್ಟಡಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಎ ವೆಲ್ ಡಿಫೈನ್ಡ್ ಜಾಬ್.
ಓಕೆನಾ. ನೆಕ್ಸ್ಟು ರೀಪೇರ್ ಬಾಸ್ ಅಂತ ಕೇಳಿದರೆ, ರೀಪೇರ್ ಬಾಸ್ ಅಂತ ಹೇಳಿದ್ರೆ ಫಂಕ್ಷನಲ್ ಫೋರ್ಮನ್ಶಿಪ್. ನೆಕ್ಸ್ಟ್ ಒನ್ ಕಿರಣ್ ಮುಜುಮ್ದಾರ್ ಶಾ ಅಂತ ಕೇಳಿದರೆ, ಇದಕ್ಕೆ ರೈಟ್ ಆನ್ಸರ್ ಬಯೋಕಾನ್. ಫೋರ್ತ್ ಒನ್ ಬಯೋಕಾನ್. ನೆಕ್ಸ್ಟ್ ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಕೇಳಿದರೆ, ಯೂನಿಟಿ ಆಫ್ ಡೈರೆಕ್ಷನ್ ಫೆಯಾಲ್ ಪ್ರಿನ್ಸಿಪಲ್ಸ್, ಒನ್ ಹೆಡ್ ಒನ್ ಪ್ಲಾನ್, ಒನ್ ಹೆಡ್ ಒನ್ ಪ್ಲಾನ್. ಫಿಫ್ತ್ ಒನ್. ನೆಕ್ಸ್ಟ್ ಸ್ಪಿರಿಟ್ ದಿ ಕಾರ್ಪ್ಸ್ ಅಂತ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಟೀಮ್ ಸ್ಪಿರಿಟ್. ಇದು ಕೂಡ ಫೆಯಾಲ್ ಪ್ರಿನ್ಸಿಪಲ್ ಅಲ್ಲಿ ಲಾಸ್ಟ್ ಪ್ರಿನ್ಸಿಪಲ್ಲು. ಸ್ಪಿರಿಟ್ ದಿ ಕಾರ್ಪ್ಸ್, ಆನ್ಸರ್ ಟೀಮ್ ಸ್ಪಿರಿಟ್. ಓಕೆನಾ. ಸೊ ಇದಿಷ್ಟು ರೈಟ್ ಆನ್ಸರ್. ನೆಕ್ಸ್ಟು 1 ಮಾರ್ಕ್. ಎಲ್ಲರ ಹತ್ರ ಕೂಡ ಕ್ವಶನ್ ಬ್ಯಾಂಕ್ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಪಾಸ್ ಮಾಡಿ ಕ್ವಶನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ಹೇಳ್ತೀನಿ. ಆಲ್ರೆಡಿ ಹೇಳಿರೋ ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 4 ಮಾರ್ಕ್ಸಿಗೆ ಯಾವುದು ಅನ್ನೋದನ್ನ ಹೇಳಿದ್ದೀನಿ. ಬಟ್ ಇಲ್ಲೇನು ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇಲ್ಲಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ಬಿಟ್ಟರೆ ಆನ್ಸರು ನೀವು ಕಲ್ತಿದ್ದೇ ಆಗಿರುತ್ತೆ. ಕ್ವಶನನ್ನು ಅರ್ಥ ಮಾಡಿಕೊಂಡು ನೀವು ಆನ್ಸರ್ನ ಬರಿಬೇಕಾಗತ್ತೆ. ಹಾಗಾಗಿ ಇಲ್ಲೇನೇನು ಕ್ವಶನ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದ್ಸಲ ಗಮನ ಕೊಡಿ, ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಾಪ್ಟರ್ ಮೇಲೆ 4 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಏನು. ಸೊ ಕೆಲವೊಂದು ಕ್ವಶನ್ಸಿಗೆ ಆನ್ಸರ್ ಸೇಮ್ ಇರುತ್ತೆ, ಕ್ವಶನ್ ಮಾತ್ರ ಚೇಂಜ್ ಇದೆ. ಸೊ ಯಾವ ರೀತಿಯಾಗಿ ಆನ್ಸರ್ನ ಬರೆಯೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಅದಾದ್ರ ಮೇಲೆ ನಿಮಗೆ ಚಾಪ್ಟರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟ್, ಈ ಚಾಪ್ಟರಲ್ಲಿ ಬರುವಂತಹ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಟ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ ಹಾಗೂ 4 ಮಾರ್ಕ್ಸ್. ಇಲ್ಲೂ ಕೂಡ 8 ಮಾರ್ಕ್ಸಿನ ಕ್ವಶನ್ಸ್ ಬರಲ್ಲ ಈ ಚಾಪ್ಟರಲ್ಲಿ ನಿಮಗೆ. ಹಾಗಾಗಿ ಇದರಲ್ಲಿರುವಂಥ ಕ್ವಶನ್ಸ್ ಯಾವುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.